ಆತ ಮಾತು ಬಾರದ ಮೂಗ. ಊರಲ್ಲಿ ಪಾಪದ ವ್ಯಕ್ತಿ ಎನಿಸಿಕೊಂಡವ ಪಾಪದ ಕೆಲಸವೊಂದನ್ನ ಮಾಡಿದ್ದಾನೆ. ಡ್ರಾಪ್ ಕೊಡೋ ನೆಪದಲ್ಲಿ 7 ವರ್ಷದ ಹೆಣ್ಣುಮಗಳನ್ನ ಹುರಿದು ಮುಕ್ಕಿದ್ದಾನೆ. ಗಲ್ಲಿಗೆ ಏರಿಸುವವರೆಗೂ ನಾವು ಹೋರಾಟ ನಿರಂತರವಾಗಿ ಇರಲೇಬೇಕು. ಆ ಪಿಸ್ತೂಲ್ ತಗೊಂಡು ನಡ ದಾರಿ ಮೇಲೆ ಗುಂಡಿಟ್ಟು ಕೊಲ್ಲಬೇಕು ಅವನ್ನ. 7 ವರ್ಷದ ಕಂದಮ್ಮನ ಮೇಲೆ ಕಾಮುಕನ ಅಟ್ಟಹಾಸ. ಡ್ರಾಪ್ ಕೊಡ್ತೀನಿ ಎಂದ ಹೆಣ್ಮಗಳನ್ನ ಹುರಿದು ಮುಕ್ಕಿದ. ಶಿವಶಿವ, ಕಾಲ ಕೆಟ್ಟೋಯ್ತು. ಈ ಪಾಪಿ ಕಲಿಗಾಲದಲ್ಲಿ ಮನುಷ್ಯರಿಗಿಂತ ಮನುಷ್ಯ ರೂಪದ ನರರಾಕ್ಷಸರೇ ತುಂಬಿ ತುಳುಕ್ತಿದ್ದಾರೆ. ಮಕ್ಕಳು ಅಂತ ನೋಡ್ತಿಲ್ಲ, ಅಕ್ಕ ತಂಗಿ ಅನ್ನೋ ಸಂಬಂಧಕ್ಕೆ ಬೆಲೆ ಕೊಡ್ತಿಲ್ಲ. ಎಳೆ ಮಕ್ಕಳಿಂದ ಹಿಡಿದು ಹಣ್ಣು ಅಜ್ಜಿಯರನ್ನು ಹುರಿದು ಮುಕ್ಕೋ ಕಾಮಾಂಧರು ಗಲ್ಲಿ ಗಲ್ಲಿಯಲ್ಲಿ ಹೆಡೆಯೆತ್ತಿದ್ದಾರೆ. ಕಾಮದ ನಶೆ ಏರಿ ನಿಂತವರಿಗೆ ಮಕ್ಕಳಾದ್ರೇನು ಮರಿಯಾದ್ರೇನು, ತಮ್ಮ ಕಾಮದ ತೆವಲಿಗೆ ಹೆಣ್ಮಕ್ಕಳ ಬಾಳನ್ನೇ ಸರ್ವನಾಶ ಮಾಡ್ತಿದ್ದಾರೆ. ಇವನು ಕೂಡ ಇಂಥ ಜಾತಿಗೆ ಸೇರಿದ ನರರಾಕ್ಷಸ. ಡ್ರಾಪ್ ಕೊಡ್ತೀನಿ ಅಂತ 2ನೇ ಕ್ಲಾಸ್ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಅಟ್ಟಹಾಸ ಮೆರೆದಿದ್ದಾನೆ. ಮಗಳ ವಯಸ್ಸಿನ ಹಸುಳೆ ಮೇಲೆ ತನ್ನ ಕಾಮ ತೃಷೆ ತೀರಿಸಿಕೊಂಡಿದ್ದಾನೆ. ಇಂಥವರಿಂದಲೇ ಮನುಷ್ಯ ಕುಲಕ್ಕೆ ಕಳಂಕ ಅಂಟ್ಕೊಂಡಿರೋದು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಈತ ಇಡೀ ಮನುಕುಲವೇ ತಲೆ ತಗ್ಗಿಸೋ ಕೆಲಸ ಮಾಡಿದ್ದಾನೆ. ಖಾಸಗಿ ಶಾಲೆಯಲ್ಲಿ 2ನೇ ತರಗತಿ ಓದ್ತಿದ್ದ ಹೆಣ್ಮಗಳು ಎಂದಿನಂತೆ ಶಾಲೆಗೆ ಹೋಗಿದ್ಲು. ಸಂಜೆಯಾಗ್ತಾ ಇದ್ದಂಗೆ ಸ್ಕೂಲ್ ವ್ಯಾನ್ನಲ್ಲೇ ಮನೆಗೆ ಹೋಗ್ತಿದ್ಲು. ಈಕೆ ಮೇಲೆ ಅದೆಷ್ಟು ದಿನದಿಂದ ಕಣ್ಣಿಟ್ಟಿದ್ದೋ ಏನೋ ಗೊತ್ತಿಲ್ಲ. ನಿನ್ನೆ ಸಂಜೆ ಇವರ ತಮ್ಮನನ್ನ ಅಂಗನವಾಡಿಯಿಂದ ಕರ್ಕೊಂಡು ಬಂದಿದ್ದಾನೆ. ಕೊನೆಗೆ ಶಾಲೆ ಬಿಡ್ತಾ ಇದ್ದಂತೆ ನಾನೇ ಮನೆಗೆ ಬಿಡ್ತೀನಿ ಬಾ ಅಂತ ಬೈಕ್ನಲ್ಲಿ ಕೂರಿಸಿಕೊಂಡಿದ್ದಾನೆ. ತಮ್ಮನೂ ಸಹ ಬೈಕ್ನಲ್ಲಿ ಇದ್ದಿದ್ರಿಂದ ಏನೂ ಅರಿಯದ ಕಂದಮ್ಮ ಕಾಮುಕ ಕಪಿ ಮುಷ್ಟಿಗೆ ಬಿದ್ದಿದ್ದಾಳೆ. ಇವರು ಕರ್ಕೊಂಡೋಗಿ ಇಂಥ ಕೃತ್ಯ ಮಾಡಿದ್ದಾನಲ್ಲ, ಅವನು ಶಿವನಗೌಡ ಅನ್ನೋವನಿಗೆ ಗಲ್ಲು ಏರಿಸಲೇಬೇಕು. ಕಾನೂನು ಇದೆ. ನಮ್ಮ ದೇಶದಲ್ಲಿ ಕಾನೂನಿದೆ. ಆ ಕಾನೂನು ತಕ್ಕಂತೆ ಅವನು ಶಿಕ್ಷೆ ಆಗಲೇಬೇಕು. ಈ ಹೋರಾಟ ಹಿಂಗೆ ಮುಂದೆ ಹೊರಿಬೇಕು. ಶಿಕ್ಷೆ ಆಗುವವರೆಗೂ ಈ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಗಲ್ಲಿಗೆ ಏರಿಸುವವರೆಗೂ ನಾವು ಹೋರಾಟ ನಿರಂತರವಾಗಿ ಇರಲೇಬೇಕು ಅನ್ನೋದು ನನ್ನ ಆಸೆ. ಯಾವಾಗ ಅಕ್ಕ ತಮ್ಮನನ್ನ ಕೂರಿಸಿಕೊಂಡು ಹೊರಟ್ನೋ ದಾರಿಯುದ್ದಕ್ಕೂ ಹೊಂಚು ಹಾಕಿದ್ದಾನೆ. ನಿರ್ಜನ ಪ್ರದೇಶ ಬರ್ತಿದ್ದಂತೆ ಬೈಕ್ ನಿಲ್ಲಿಸಿ ಬಾಲಕನ ಕೈಗೆ ಫೋನ್ ಕೊಟ್ಟಿದ್ದಾನೆ. ನೀನು ಕಾರ್ಟೂನ್ ನೋಡ್ತಿರು ಅಂತ ಹೇಳಿ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದಾನೆ. ಕೊನೆಗೆ 7 ವರ್ಷದ ಹೆಣ್ಣುಮಗಳ ಮೇಲೆ ಏಕಾಏಕಿ ಮುಗಿಬಿದ್ದಿದ್ದಾನೆ. ಯಾವಾಗ ಈ ವಿಷಯ ಕಾಡ್ಗಿಚ್ಚಿನಂತೆ ಹಬ್ದೋ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಸುದ್ದಿಯಾದ ಕೆಲವೇ ಹೊತ್ತಲ್ಲಿ ಕಾಮುಕನ ಹೆಡೆಮುರಿ ಕಟ್ಟಿದ್ದಾರೆ. ಇಂಥ ಇನ್ಸಿಡೆಂಟ್ ನಡೆದಾಗ ಮಾತ್ರ ನಾವು ಎಚ್ಚೆತ್ಕೊಳ್ತೀವಿ ಅನ್ನೋದಕ್ಕಿಂತ ಈ ಬಗ್ಗೆ ಪ್ರತಿ ತಿಂಗಳೂ ಕೂಡ ಈಗ ವರ್ಷದಲ್ಲಿ ಇಂತಿಷ್ಟು ಸಭೆಗಳನ್ನು ಮಾಡಬೇಕು ಪಾಲಕರ ಜೊತೆ ಎಲ್ಲ ಅಂತಿದೆ. ಆ ಪ್ರಕಾರ ನಾನು BO ಅವ್ರ ಜೊತೆ ಮಾತಾಡಿ ಇದನ್ನ ಬಗ್ಗೆ ನಾನು ಇದು ಮಾಡ್ತೀನಿ. ನೋಡೋಣ, ಅದನ್ನು ನಾನು ಸಂಬಂಧಪಟ್ಟ ಇಲಾಖೆ ಜೊತೆ ಮಾತಾಡಿ ಅವ್ರದ್ದು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಥವಾ ಅವ್ರದ್ದು ಮಾನ್ಯತೆ ಪಡೆದಿರ್ತಕ್ಕಂಥ ಅನುಮತಿ ಏನಪ್ಪ ಅಂದ್ರೆ ರದ್ದುಪಡಿಸ್ಬೇಕು, ಅದ್ರ ಬಗ್ಗೆ ನಾವು ಇದ್ದೀವಿ. ರೊಚ್ಚಿಗೆದ್ರು ಜನ, ಗಲ್ಲಿಗೇರಿಸುವಂತೆ ಹಠ. ಅಪ್ರಾಪ್ತ ಬಾಲಕಿ ಮೇಲೆ ಕಾಮದ ಅಟ್ಟಹಾಸ ಮೆರೆದವನ ವಿರುದ್ಧ ಗಲ್ಲಿ ಗಲ್ಲಿಯಲ್ಲೂ ಜನ ರೊಚ್ಚಿಗೆದ್ದಿದ್ರು. ಆರೋಪಿಯನ್ನ ನಮ್ಮ ಕೈಗೊಪ್ಪಿಸಿ ನಾವೇ ಬುದ್ಧಿ ಕಲಿಸ್ತೀವಿ ಅಂತ ಕೆರಳಿ ಕೆಂಡವಾಗಿದ್ರು. ಕಾಮ ಪಿಶಾಚಿಗೆ ಗಲ್ಲು ಶಿಕ್ಷೆ ಆಗಬೇಕು, ಬೇಜವಾಬ್ದಾರಿ ತೋರಿದ ಶಾಲೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಶಿವನಗೌಡನನ್ನ ತಕ್ಷಣವೇ ಗಲ್ಲಿಗೇರಿಸಬೇಕು. ಇಲ್ಲ ಅಂತಂದ್ರೆ ಪೊಲೀಸ್ ಅವರು ನಿಮ್ಮ ಹತ್ರ ಪಿಸ್ತೂಲ್ ಐತೆ, ಆ ಪಿಸ್ತೂಲ್ ತಗೊಂಡು ನಡ ದಾರಿ ಮೇಲೆ ಗುಂಡಿಟ್ಟು ಕೊಲ್ಲಬೇಕು ಅವನ್ನ. ಆಗ ಆ ಎಮ್ಮನಿಗೆ ಮಾಡಿರುವಂತ ಕೃತ್ಯ ಜನರಲ್ಲಿ ಭಯ ಹೂಡುತ್ತೆ. ಒಟ್ನಲ್ಲಿ 2ನೇ ಕ್ಲಾಸ್ ವಿದ್ಯಾರ್ಥಿನಿ ಮೇಲೆ ಮುಗಿಬಿದ್ದ ಕಾಮುಕನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಕಾಮದ ಹುಚ್ಚೊಲ್ಲಿ ಹೆಣ್ಮಕ್ಕಳ ಮೇಲೆ ಮುಗಿ ಬೀಳೋರಿಗೆ ಈತನಿಗೆ ಕೊಡೋ ಶಿಕ್ಷೆಯೇ ಪಾಠ ಆಗ್ಬೇಕು. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.